ಎಲ್ಲರಿಗೂ ನಮಸ್ಕಾರ. ವೈರ್ಲೆಸ್ PSI ಕರ್ನಾಟಕ ಈ ಪ್ಲೇಲಿಸ್ಟಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಹೆಸರು ವೋಲ್ಟೇಜ್ ರೆಗ್ಯುಲೇಟರ್ ಅಥವಾ ರೆಗ್ಯುಲೇಟರ್ಸ್ ಅಂತ. ಓಕೆ, ಸೊ ಎಲೆಕ್ಟ್ರಾನಿಕ್ಸಲ್ಲಿ ಸ್ವಲ್ಪ ಕಾಂಪೋನೆಂಟ್ಸ್ ಬರುತ್ತೆ ರಿಗಾರ್ಡಿಂಗ್ ವೋಲ್ಟೇಜ್ನ ಹೆಂಗೆ ರೆಗ್ಯುಲೇಟ್ ಮಾಡಬೇಕು ಅಂದರೆ, ಇನ್ಪುಟ್ ಸೈಡಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಾ ಇದ್ದರೆ ಔಟ್ಪುಟ್ಟಲ್ಲಿ ಹೇಗೆ ಕಾನ್ಸ್ಟಂಟ್ ವೋಲ್ಟೇಜ್ ಕೊಡಬೇಕು ಅಂತ ಒಂದಿಷ್ಟು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸನ್ನು ಡೆವಲಪ್ ಮಾಡ್ತಾರೆ. ಸೊ ಆ ಒಂದು ಕಾಂಪೋನೆಂಟ್ಸ್ನ ನಾವು ರೆಗ್ಯುಲೇಟರ್ಸ್ ಅಂತ ಕರಿತೀವಿ, ಆಯಿತಾ. ಸೊ ರೆಗ್ಯುಲೇಟರ್ಸ್ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ, ಅಂದರೆ ಯಾವ ಥರದಂಥ ರೆಗ್ಯುಲೇಷನ್ ಮಾಡುತ್ತವೆ ಅದ್ರ ಮೇಲೆ ಡಿಫ್ರೆಂಟ್ ಟೈಪ್ಸ್ ಇದೆ. ಮತ್ತು ಲೋಡ್ ಜೊತೆ, ಅಂದರೆ ಲೋಡ್ ಜೊತೆ ಸೀರೀಸಲ್ಲಿ ಇದೆಯೋ ಅಥವಾ ಪ್ಯಾರಲಲ್ಲಿ ಇದೆ ಅಂತ ಅದರಲ್ಲಿ 2 ಟೈಪ್ ಬರುತ್ತೆ. ಸೊ ಎಲ್ಲ ಕಾನ್ಸೆಪ್ಟ್ನ ರೆಗ್ಯುಲೇಟರ್ ಅಂದರೆ ಏನು, ಏನಕ್ಕೆ ಯೂಸ್ ಮಾಡ್ತೀವಿ ರೆಗ್ಯುಲೇಟರ್ಸು, ಸೊ ಹೇಗೆ ಕಾಣುತ್ತೆ ರೆಗ್ಯುಲೇಟರ್ ಅನ್ನೋದು, ಮತ್ತು ಇಂಪಾರ್ಟೆಂಟ್ ಆಸ್ಡ್ ಕ್ವಶನ್ಸ್ ಆನ್ ರೆಗ್ಯುಲೇಟರ್. ಸೊ ಇವೆಲ್ಲ ಟಾಪಿಕ್ಸ್ನ ಇವತ್ತಿನ ಸೆಷನಲ್ಲಿ ನಾವು ಕವರ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಮತ್ತು ವಿಡಿಯೋ ಲೈಕ್ ಆಗಿದ್ದರೆ ನಿಮಗೆ ಅಟ್ ದ ಎಂಡ್ ಆಫ್ ದಿಸ್ ವಿಡಿಯೋ, ಅಂದರೆ ಈ ಸೆಷನ್ ಮುಗಿಯೋ ಹೊತ್ತಿನಲ್ಲಿ ನಿಮಗೆ ವಿಡಿಯೋ ಒಳ್ಳೇದು ಅನಿಸಿದರೆ, ಇನ್ಫಾರ್ಮೇಟಿವ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಸಜೆಷನ್ಸ್ ಅಥವಾ ಏನಾದರೂ ಕಮೆಂಟ್ಸ್ ಮಾಡೋ ಹಾಗಿದ್ದರೆ, ಏನಾದರೂ ಕೇಳೋ ಹಾಗಿದ್ದರೆ ಪ್ಲೀಸ್ feel free to ask in the comment box. We will be happy to answer. Alright, so with that said, we will start today's session. So first I will start with basic definition of voltage regulators. Alright, so here is the definition of a voltage regulator. Alright, so let me just add this one. Yeah, so what is voltage regulator? Voltage regulator andre ಏನು ಅಂತ ನೋಡೋಣ first. So a voltage regulator is an electronic component which delivers constant voltage in spite of variations in the input voltage. Okay, so voltage regulator ಅಂದರೆ ಇನ್ಪುಟ್ ಸೈಡಲ್ಲಿ ವೋಲ್ಟೇಜಲ್ಲಿ ವೇರಿಯೇಷನ್ಸ್ ಆದರೂ ಔಟ್ಪುಟ್ಟಲ್ಲಿ ಮಾತ್ರ ಕಾನ್ಸ್ಟಂಟ್ ವೋಲ್ಟೇಜ್ನ ಕೊಡುತ್ತದೆ. ಅದಕ್ಕೆ ಅದನ್ನು ವೋಲ್ಟೇಜ್ ರೆಗ್ಯುಲೇಟ್ ಅಂದರೆ ಕಂಟ್ರೋಲ್ ಮಾಡುವಂಥದ್ದು. ಇನ್ಪುಟ್ಟಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಾ ಇದ್ದರೂ ಔಟ್ಪುಟ್ಟಲ್ಲಿ ಮಾತ್ರ ಯಾವುದೇ ಥರದ ಫ್ಲಕ್ಚುಯೇಷನ್ಸ್ ಇರೋಂಗಿಲ್ಲ. ಓಕೆ, ಸೊ ಇನ್ಪುಟ್ಟು 4 to 10 ವೋಲ್ಟ್ಸ್ ಮಧ್ಯೆ ಫ್ಲಕ್ಚುಯೇಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಸೊ ಮಿನಿಮಮ್ 4 ವೋಲ್ಟ್ ಬರುತ್ತೆ, ಮ್ಯಾಕ್ಸಿಮಮು 10 ವೋಲ್ಟ್ ಹೋಗುತ್ತೆ. ಸೊ ಇನ್ ಬಿಟ್ವೀನ್ ಏನಾದರೂ ಇರ್ಬೋದು, 4.1, 4.2, 5, 6, 7, 8, 9ವರೆಗೂ 10ವರೆಗೂ ಇರ್ಬೋದು. ಓಕೆ, ಬಟ್ ಔಟ್ಪುಟ್ಟಲ್ಲಿ ನನಗೆ ಓನ್ಲಿ 5 ವೋಲ್ಟ್ ಬೇಕು. 5 ವೋಲ್ಟ್ಗಿಂತ ಜಾಸ್ತಿ ಇರಬಾರ್ದು, 5 ವೋಲ್ಟ್ಗಿಂತ ಕಮ್ಮಿ ಇರಬಾರ್ದು. ಸೊ ಈ ಸಮಯದಲ್ಲಿ ನಾನು ವೋಲ್ಟೇಜ್ ರೆಗ್ಯುಲೇಟರ್ನ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ತುಂಬ ಬರುತ್ತೆ ಗೈಸ್. ನಾವು ಎಲೆಕ್ಟ್ರಾನಿಕ್, ನೀವು ಟಿ ವಿ ಇದೆ ಅಂತ ಅಂದ್ಕೊಳ್ಳಿ, ಅಥವಾ ನವೇಡೇಸ್ ಯಾವುದೇ ಥರನಾದಂತಹ ಒಂದು ಎಲೆಕ್ಟ್ರಾನಿಕ್ ಕಾಂಪೋನೆಂಟು ವೋಲ್ಟೇಜ್ ರೆಗ್ಯುಲೇಟರಿಂದ ವರ್ಕ್ ಆಗಲ್ಲ, ಆ್ಯಂಡ್ ಆಲ್ಮೋಸ್ಟ್ ಡೇಂಜರ್ ಇರುತ್ತೆ ಗೈಸ್. ಸೊ ನೀವು ಟಿ ವಿ ಯೂಸ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಟಿ ವಿ ಹಿಂದ್ಗಡೆ ಒಂದು ಸ್ಟೆಬಿಲೈಸರ್ ಅಂತ ನಾವು ಇಟ್ಟಿರ್ತೀವಿ. ಸೊ ಅದು ನಥಿಂಗ್ ಬಟ್ ಇಟ್ಸ್ ಅ ಕೈಂಡ್ ಆಫ್ ವೋಲ್ಟೇಜ್ ರೆಗ್ಯುಲೇಟರ್. ಸೊ ಪ್ರೈಮರಿ, ಸೆಕೆಂಡರಿ ಟರ್ನ್ಸ್ ಅಂತ ಇರುತ್ತೆ. ಸೊ ತುಂಬ ಸ್ವಿಚಿಂಗ್ ಟೈಪ್ ಆಫ್ ವೋಲ್ಟೇಜ್ ರೆಗ್ಯುಲೇಟರ್ಸ್ ಅಂತ ಬರುತ್ತೆ. ಬಟ್ ಓವರ್ ಆಲ್ ಆಗಿರೋದು ಒಂದೇ ಒಂದು ಕಾನ್ಸೆಪ್ಟ್, ಅದರಲ್ಲಿ ಇನ್ಪುಟ್ಟಲ್ಲಿರೋ ಫ್ಲಕ್ಚುಯೇಷನ್ಸ್ನ ರಿಮೂವ್ ಮಾಡೋಕ್ಕೆ, ಔಟ್ಪುಟ್ಗೆ ಕಾನ್ಸ್ಟಂಟ್ ವೋಲ್ಟೇಜ್ನ ಡೆಲಿವರ್ ಮಾಡಬೇಕು ಅಂದರೆ ನಾವು ವೋಲ್ಟೇಜ್ ರೆಗ್ಯುಲೇಟರ್ನ ಯೂಸ್ ಮಾಡ್ತೀವಿ. ಸೊ ಅದೊಂದು IC ಥರ ಕೂಡ ಬರುತ್ತೆ ಗೈಸ್. ಸುಮ್ಮನೆ ನೀವು ಸ್ಮಾಲ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ನ ಡಿಸೈನ್ ಮಾಡಿ ಟೆಸ್ಟ್ ಮಾಡಬೇಕಂದ್ರೆ ICs ಬರುತ್ತೆ, 7403, 74 ಈ ಥರ 74 ಸೀರೀಸಲ್ಲಿ ಬರುತ್ತೆ. ಓಕೆ, ಸೊ ಇದಾಗಿತ್ತು ಗೈಸ್ ಬೇಸಿಕ್ ಡೆಫಿನೇಷನ್ ರಿಗಾರ್ಡಿಂಗ್ ವೋಲ್ಟೇಜ್ ರೆಗ್ಯುಲೇಟರ್ಸ್. ಅಂದರೆ ವೋಲ್ಟೇಜ್ ರೆಗ್ಯುಲೇಟರ್ನ ಅರ್ಥ ಏನು ಅಂತ. Generally, the voltage regulators will be installed before the actual load in order to protect the electronic component. So, ಈಗಾಗಲೇ ನಾವು ಇದನ್ನ ಡಿಸ್ಕಸ್ ಮಾಡಿಬಿಟ್ವಿ ಆಲ್ರೆಡಿ. ಸೊ ನಮ್ಮದೊಂದು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇದು ನಿಮ್ಮ ಟಿ ವಿ ಇದೆ ಅಂತ ಅಂದ್ಕೊಳ್ಳಿ. ಸೊ ಜಸ್ಟ್ ಟಿ ವಿ ಇದೆ. ಸೊ ಇಲ್ಲಿ ಪವರ್ ಸಪ್ಲೈ, ಪವರ್ ಸ್ಟೇಷನ್ ಇದೆ. ಸೊ ಪವರ್ ಸ್ಟೇಷನ್ PS ಅಂತ ಅಂದ್ಕೊಳ್ಳಿ. ಇಲ್ಲಿ ಪವರ್ ಜನರೇಟ್ ಆಗುತ್ತೆ, ಟ್ರಾನ್ಸ್ಮಿಷನ್ ಲೈನ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ. ಓಕೆ, ಸೊ ಇಲ್ಲಿ ಟಿ ವಿ ಮತ್ತು ಈ ಪವರ್ ಸ್ಟೇಷನ್ ಮಧ್ಯೆ ಒಂದು ಕಾಂಪೋನೆಂಟ್ ಬರುತ್ತೆ. ತುಂಬ ಕಾಂಪೋನೆಂಟ್ ಬರ್ತವೆ, ನಮಗೆ ಇವಾಗ ಇಂಟ್ರೆಸ್ಟಲ್ಲಿರೋದು ಈ ಕಾಂಪೋನೆಂಟ್ ವೋಲ್ಟೇಜ್ ರೆಗ್ಯುಲೇಟರ್ VL ಅಂತ. ಸೊ ಈ ವೋಲ್ಟೇಜ್ ರೆಗ್ಯುಲೇಟರು ಇನ್ಪುಟ್ಟಲ್ಲಿ ಆಗುವಂಥ ಫ್ಲಕ್ಚುಯೇಷನ್ಸ್ ಎಲ್ಲ ತೆಗೆದುಬಿಟ್ಟು ಔಟ್ಪುಟ್ಟಲ್ಲಿ ಕಾನ್ಸ್ಟಂಟ್ ವೋಲ್ಟೇಜ್ನ ಕೊಡುತ್ತದೆ. ಸೊ ಟಿ ವಿ ವರ್ಕ್ ಆಗೋದಕ್ಕೆ ನಮಗೆ ಎಷ್ಟು ಒಂದು 5 ವೋಲ್ಟ್ ಬೇಕಾಗಿದೆ ಅಥವಾ 10 ವೋಲ್ಟ್ ಬೇಕಾಗಿದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಆವಾಗ ಇಲ್ಲಿರುವಂಥ ಫ್ಲಕ್ಚುಯೇಷನ್ಸು ಇದು ಈ ಕಡೆ 5ಗಿಂತ ಕಮ್ಮಿ 4 ಮತ್ತು ಈ ಕಡೆ
ಅಪ್ಪರ್ ಲಿಮಿಟು 12 ಇದೆ ಅಂತ ಅಂದ್ಕೊಳ್ಳಿ ಇನ್ಪುಟ್ಟು. ಸೊ ಅವುಗಳನ್ನು ರೆಗ್ಯುಲೇಟ್ ಮಾಡಿ ನಮಗೆ ಜಸ್ಟ್ 10 ವೋಲ್ಟ್ ಮಾತ್ರ ಕೊಡುತ್ತದೆ. ಸೊ 10 ವೋಲ್ಟ್ಗಿಂತ ಕಮ್ಮಿ ಇರೋಂಗಿಲ್ಲ, 10 ವೋಲ್ಟ್ಗಿಂತ ಜಾಸ್ತಿ ಇರಲ್ಲ. ಸೊ ಈ ಥರ ವೋಲ್ಟೇಜ್ನ ಕಂಟ್ರೋಲ್ ಮಾಡುವಂಥ ಒಂದು ಡಿವೈಸ್ಗೆ ವೋಲ್ಟೇಜ್ ರೆಗ್ಯುಲೇಟರ್ ಅಂತ ನಾವು ಕರಿತೀವಿ. ರೈಟ್, ಸೊ ದಿಸ್ ಇಸ್ ರಿಗಾರ್ಡಿಂಗ್ ವೋಲ್ಟೇಜ್ ರೆಗ್ಯುಲೇಟರ್. ಓಕೆ, ಸೊ ನೆಕ್ಸ್ಟ್ ನೋಡಿ ಏನಕ್ಕೆ ಬೇಕು ನಮಗೆ ಈ ವೋಲ್ಟೇಜ್ ರೆಗ್ಯುಲೇಟರ್, ಏನಕ್ಕೆ ಯೂಸ್ ಮಾಡಬೇಕು ನಾವು ಅಂತ. ಸೊ ವಿ ಆಲ್ ನೋ ಆಲ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಆರ್ ಹ್ಯಾವಿಂಗ್ ಅ ಫಿಕ್ಸ್ಡ್ ವರ್ಕಿಂಗ್ ವೋಲ್ಟೇಜ್. If the voltage applied increases beyond the maximum limit applied, then the device may get damaged ಅಂತ. ಸೊ ನಮಗೆಲ್ಲರಿಗೂ ಗೊತ್ತು, ಒಂದು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ವರ್ಕ್ ಆಗುತ್ತೆ ಅಂದರೆ ಅದಕ್ಕೆ ಫಿಕ್ಸ್ಡ್ ಟೈಪ್ ಆಫ್ ಇನ್ಪುಟ್ ವೋಲ್ಟೇಜ್ ಇರುತ್ತೆ. ಸೊ ಸಪೋಸ್ ಯಾವುದಾದ್ರೂ ಒಂದು ಬಲ್ಬ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಅದಕ್ಕೆ ಎಷ್ಟು ಇರುತ್ತೆ, 10 ವೋಲ್ಟ್ ಬಲ್ಬ್ ಇರುತ್ತೆ, ಆಮೇಲೆ ಸ್ವಲ್ಪ ವ್ಯಾಟ್ ಬೇರೆ ಗೈಸ್ ಆ್ಯಂಡ್ ವೋಲ್ಟೇಜ್ ಇರುತ್ತೆ. ಸೊ ನೀವು ಅಸ್ಯೂಮ್ ಮಾಡಿ ಒಂದು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಇದೆ. ಓಕೆ, ಸೊ ಅದಕ್ಕೆ 10 ವೋಲ್ಟು ವರ್ಕಿಂಗ್ ವೋಲ್ಟೇಜ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ನಾವು ಇನ್ಪುಟ್ ಕೊಡುವಂಥ ಇನ್ಪುಟ್ಟು 10 ವೋಲ್ಟ್ ಇರಬೇಕು, ಇದು ಕರೆಕ್ಟಾಗಿ ವರ್ಕ್ ಆಗಬೇಕಂದ್ರೆ. ಬಟ್ ನಾವು ವೋಲ್ಟೇಜ್ ರೆಗ್ಯುಲೇಟರ್ನ ಯೂಸ್ ಮಾಡ್ತೆ ಹಾಗೆ ಇನ್ಪುಟ್ ಕೊಟ್ಬಿಟ್ರೆ ಸೊ ಲೈನಲ್ಲಿ ಏನು 230 ವೋಲ್ಟ್ ಬರುತ್ತಿರುತ್ತಲ್ಲ, 230 ವೋಲ್ಟ್ ಬರುತ್ತಾ ನಮ್ಮ AC ಲೈನಲ್ಲಿ, ಮೇನ್ ಲೈನಲ್ಲಿ. ಸೊ ಆ ಡೈರೆಕ್ಟಾಗಿ ಇದನ್ನು 230 ವೋಲ್ಟನ್ನು ನಾವು ಒಂದು ನಮ್ಮ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಗೆ ಕೊಟ್ಟರೆ ಕಾಂಪೋನೆಂಟ್ ಬರ್ಸ್ಟ್ ಆಗುತ್ತೆ ಅಥವಾ ಡ್ಯಾಮೇಜ್ ಆಗುತ್ತೆ. ಸೊ ಇದನ್ನು ತಡೆಗಟ್ಟುವ ಸಲುವಾಗಿ ನಾವೇನು ಮಾಡ್ತೀವಿ, ವೋಲ್ಟೇಜ್ ರೆಗ್ಯುಲೇಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಬರುವಂಥ ವೋಲ್ಟೇಜ್ ವೇರಿಯೇಷನ್ಸ್ ಇದು ಆಯಿತು, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿ ನಾವು ವೋಲ್ಟೇಜ್ನ ಕಮ್ಮಿ ಮಾಡ್ಬೋದು. ಬಟ್ ಅದರಲ್ಲಿ ಚೇಂಜಸ್ ಇರುತ್ತೆ. ಸೊ 10 ಇದೆಯಲ್ಲ, 10 ಕಂಪ್ಲೀಟಾಗಿ ಬರ್ತಿರಲ್ಲ. ಸಮ್ಟೈಮ್ಸ್ 10.9 ಬರ್ತಾ ಇರುತ್ತೆ, ಅಂದರೆ ನಿಯರ್ಲಿ 11 ಇರುತ್ತೆ. ಅಥವಾ ಸಮ್ಟೈಮ್ಸ್ 12 ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಸೊ 12 ವೋಲ್ಟ್ ಬರ್ತಾ ಇದೆ. ಇದನ್ನು ನಾವು ವೋಲ್ಟೇಜ್ ರೆಗ್ಯುಲೇಟರ್ಗೆ ಹಾಕ್ತೀವಿ 12 ವೋಲ್ಟ್ನ. ಅವಾಗ ಅದು ಕಾನ್ಸ್ಟೆಂಟ್ 12 ವೋಲ್ಟ್ನ ನಮಗೆ ಡೆಲಿವರ್ ಮಾಡುತ್ತೆ. ಸೊ ಈ ಥರ ಅದರಲ್ಲಿ ಫಿಕ್ಸ್ಡ್ ಡಿಸೈನ್ ಇರುತ್ತೆ, ಡಿಫ್ರೆಂಟ್ ಕಾಂಪೋನೆಂಟ್ಸ್ನ ನಾವು ಯೂಸ್ ಮಾಡಿರ್ತೀವಿ. ಸೊ ಅವುಗಳಿಂದ ಅದು ಅಡ್ಜಸ್ಟ್ ಆಗಿ ಹೋಗುತ್ತೆ. ಸೊ ಜಸ್ಟ್ ನಾವು ಓವರ್ವ್ಯೂವಲ್ಲಿ ತಿಳ್ಕೊಳ್ಬೇಕಾಗಿರೋದು ಇಷ್ಟೇ. ವೋಲ್ಟೇಜ್ ರೆಗ್ಯುಲೇಟರ್ ಏನಕ್ಕೆ ಯೂಸ್ ಮಾಡ್ತೀವಿ, ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. So in order to protect the device against high voltages, the voltage regulators are used. ಅಂದರೆ ವೋಲ್ಟೇಜ್ ರೆಗ್ಯುಲೇಟರ್ಸ್ನ ಹೈ ವೋಲ್ಟೇಜಸ್ ತಡೆಗಟ್ಟುವ ಸಲುವಾಗಿ, ಹೈ ವೋಲ್ಟೇಜಸ್ನಿಂದ ಕಾಂಪೋನೆಂಟ್ಸ್ಗಳ ಡ್ಯಾಮೇಜ್ ತಡೆಗಟ್ಟುವ ಸಲುವಾಗಿ ಯೂಸ್ ಮಾಡ್ತೀವಿ ಅಂತ ಅರ್ಥ. ಓಕೆ ಗೈಸ್, ಸೊ ಈ ಸ್ಲೈಡ್ ನೋಡಿ ತುಂಬ ಇಂಪಾರ್ಟೆಂಟು. ಟೈಪ್ಸ್ ಡಿಪೆಂಡಿಂಗ್ ಟೈಪ್ ಆಫ್ ರೆಗ್ಯುಲೇಷನ್, ಓಕೆ, ಸೊ ಇಲ್ಲಿ ಆನ್ ಬರೀಬೇಕಾಗಿತ್ತು ನಾನು. ಓಕೆ, ಸೊ ಡಿಪೆಂಡಿಂಗ್ ಆನ್ ಟೈಪ್ ಆಫ್ ರೆಗ್ಯುಲೇಷನ್ ಅಂತಂದರೆ ಯಾವ ತೆರನಾದಂಥ ರೆಗ್ಯುಲೇಷನ್ ಮಾಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥ 2 ಟೈಪ್ ಇದೆ. ಸೊ ಫಸ್ಟ್ ನೋಡಿ ರೆಗ್ಯುಲೇಟರು, ಅದರಲ್ಲಿ 2 ಟೈಪ್ ಏನೇನು ಬರುತ್ತೆ, ಲೈನ್ ರೆಗ್ಯುಲೇಟರ್ ಅಂತ ಒಂದು ಬರುತ್ತೆ, ಇನ್ನೊಂದು ಲೋಡ್ ರೆಗ್ಯುಲೇಟರ್ ಅಂತ ಬರುತ್ತೆ. ಸೊ ಏನಿದು ಲೈನ್ ರೆಗ್ಯುಲೇಟರು ಮತ್ತು ಲೋಡ್ ರೆಗ್ಯುಲೇಟರ್ ಅಂದರೆ ನೋಡೋಣ. ಸೊ ಇಲ್ಲಿ ನೋಡಿ, ದ ರೆಗ್ಯುಲೇಟರ್ ವಿಚ್ ರೆಗ್ಯುಲೇಟ್ಸ್ ದ ಔಟ್ಪುಟ್ ವೋಲ್ಟೇಜ್ ಟು ಬಿ ಕಾನ್ಸ್ಟಂಟ್ ಇನ್ಸ್ಪೈಟ್ ಆಫ್ ಇನ್ಪುಟ್ ಲೈನ್ ವೇರಿಯೇಷನ್ಸ್, ಇಟ್ ಈಸ್ ಕಾಲ್ಡ್ ಆಸ್ ಲೈನ್ ರೆಗ್ಯುಲೇಟರ್ ಅಂತ. ಲೈನ್ ರೆಗ್ಯುಲೇಟರ್ ಅಂದರೆ ಇನ್ಪುಟ್ ಲೈನಲ್ಲಿ ಆಗುವಂತಹ ಒಂದು ವೇರಿಯೇಷನ್ಸ್ನ ಕಂಟ್ರೋಲ್ ಮಾಡಿಬಿಟ್ಟು ಔಟ್ಪುಟ್ಟಲ್ಲಿ ಕಾನ್ಸ್ಟಂಟ್ ವೋಲ್ಟೇಜ್ನ ಕೊಡ್ತಿದ್ರೆ ಅದನ್ನು ಲೈನ್ ರೆಗ್ಯುಲೇಟರ್ ಅಂತ ಕರಿತೀವಿ. ಸೊ ಈ ಟ್ರಾನ್ಸ್ಮಿಷನ್ ಲೈನ್ ಇರುತ್ತಲ್ಲ, ಅದರಲ್ಲಿ ಆಗುವಂಥ ಒಂದು ಫ್ಲಕ್ಚುಯೇಷನ್ಸ್ನ ಇದು ತಡೆಗಟ್ಟಿ ಅಥವಾ ಅದನ್ನು ವಿತ್ಸ್ಟ್ಯಾಂಡ್ ಮಾಡಿ ನಮ್ಮ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಗೆ ಫಿಕ್ಸ್ಡ್ DC ವೋಲ್ಟೇಜ್ ಅದನ್ನು ಪ್ರೊವೈಡ್ ಮಾಡುತ್ತೆ. ಸೊ ಅದರಿಂದ ಇದನ್ನು ಲೈನ್ ರೆಗ್ಯುಲೇಟರ್, ಲೈನಲ್ಲಿ ಆಗುವಂಥ ಫ್ಲಕ್ಚುಯೇಷನ್ಸ್ನ ತಡೆಯುತ್ತದೆ, ಆದ್ದರಿಂದ ಇದನ್ನು ಲೈನ್ ರೆಗ್ಯುಲೇಟರ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಏನಿದೆ, ಲೋಡ್ ರೆಗ್ಯುಲೇಟರ್ ಅಂತ. ಸೊ ಈ ಹೆಸರಲ್ಲೇ ಇದೆ ನೋಡಿ, ಏನಿದೆ ಇದ್ರ ಡೆಫಿನಿಷನು, ದ ರೆಗ್ಯುಲೇಟರ್ ವಿಚ್ ರೆಗ್ಯುಲೇಟ್ಸ್ ದ ಔಟ್ಪುಟ್ ವೋಲ್ಟೇಜ್ ಟು ಬಿ ಕಾನ್ಸ್ಟಂಟ್ ಇನ್ಸ್ಪೈಟ್ ಆಫ್ ದ ವೇರಿಯೇಷನ್ಸ್ ಇನ್ ಲೋಡ್ ಅಟ್ ದ ಔಟ್ಪುಟ್, ಸೊ ಇಟ್ ಈಸ್ ಕಾಲ್ಡ್ ಆಸ್ ಲೋಡ್ ರೆಗ್ಯುಲೇಟರ್ ಅಂತ. ಅಂದರೆ ಲೈನಲ್ಲೇ ಮಾತ್ರ ಫ್ಲಕ್ಚುಯೇಷನ್ಸ್ ಆಗ್ತಾ ಇರಲ್ಲ ಗೈಸ್, ಲೋಡಲ್ಲಿ ಕೂಡ ಆಗುತ್ತೆ. ಏನಕ್ಕಂದರೆ ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳ್ಬೇಕಂದ್ರೆ, ಒಂದು ರೆಗ್ಯುಲೇಟರ್ ಇದೆ, ಅದ್ರ ಮುಂದ್ಗಡೆ ಒಂದು ಫ್ಯಾನನ್ನು ನೀವು ಕನೆಕ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಲೋಡಲ್ಲಿ ಹೇಗೆ ಚೇಂಜಸ್ ಆಗುತ್ತೆ ನೋಡಿ. ಸೊ ಫಸ್ಟ್ ನಿಮಗೆ ಚಳಿ ಆಗ್ತಾ ಇಲ್ಲ ಜಾಸ್ತಿ, ಓಕೆ, ಸೊ ಟೆಂಪ್ರೇಚರು ನಿಮಗೆ ಸೂಟೇಬಲ್ ಆಗುವಂತಿದೆ. ಸೊ ಅವಾಗ ಫ್ಯಾನನ್ನು ಫಸ್ಟ್ ಗೇರಲ್ಲಿ ಇಟ್ಟಿರ್ತೀರ ಅಥವಾ ಫಸ್ಟ್ ಸ್ಪೀಡಲ್ಲಿ ಇಟ್ಟಿರ್ತೀರ, ಅಂದರೆ ಮಿನಿಮಮ್ ಸ್ಪೀಡಲ್ಲಿ ಇಟ್ಟಿರ್ತೀರ. ಬಟ್ ಸ್ವಲ್ಪ ಬಿಸಿಲು ಜಾಸ್ತಿ ಆಯಿತು, ನಿಮಗೆ ಸೆಕೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆ ಟೈಮಲ್ಲಿ ನೀವೇನು ಮಾಡ್ತೀರಾ, ಓಕೆ, ಸೊ ಸೆಕೆ ಆಗ್ತಿದೆ, ನನಗೆ ನನ್ನ ಫ್ಯಾನ್ ಜಾಸ್ತಿ ಮಾಡಬೇಕು ಇವಾಗ ಅಂತ ಅದನ್ನು 2ನೇ ಸ್ಪೀಡಿಗೆ ಕನ್ವರ್ಟ್ ಮಾಡ್ತೀರಾ. ಸೊ ಅವಾಗ ಏನಾಗುತ್ತೆ, ಲೋಡ್ ಜಾಸ್ತಿ ಆಗುತ್ತೆ. ಲೋಡ್ ಈ ಕಡೆ ಫಸ್ಟ್ 50 Ohm ಇದೆ ಅಂತ ಅಂದ್ಕೊಳ್ಳಿ, ಅವಾಗ ಈ ಕಡೆ ಲೋಡ್ ಜಾಸ್ತಿ ಆಗುತ್ತೆ. ಅಂದರೆ ಆ ಕರೆಂಟ್ ಏನು ಬರ್ತಾ ಇರುತ್ತೋ ಅದನ್ನು ಜಾಸ್ತಿ ಡ್ರಾ ಮಾಡ್ಕೊಳ್ಳುತ್ತೆ ಫ್ಯಾನು, ಅವಾಗ ಮಾತ್ರ ಜಾಸ್ತಿ ತಿರುಗೋಕ್ಕೆ ಸಾಧ್ಯ ತಾನೆ.
ಸೊ ಇನ್ಪುಟ್ ಪವರ್ ಜಾಸ್ತಿ ಆದಾಗ ಮಾತ್ರ ಫ್ಯಾನ್ ಸ್ಪೀಡ್ ಪವರ್ ಜಾಸ್ತಿ ಆಗೋಕ್ಕೆ ಸಾಧ್ಯ. ಸೊ ಅದರಿಂದ ಲೋಡು ಚೇಂಜ್ ಆಗ್ತಾ ಇದೆ, ಅಂದರೆ ಲೋಡ್ ಜಾಸ್ತಿ ಆಗ್ತಾ ಇದೆ ನನಗೆ. ಸೊ ಹೇಗೆ ನಾನು ಸ್ಪೀಡ್ ಜಾಸ್ತಿ ಮಾಡ್ತಾ ಹೋಗ್ತೀನೋ ರೆಸಿಸ್ಟೆನ್ಸ್ ಕಮ್ಮಿ ಆಗ್ತಾ ಬರುತ್ತೆ, ಲೋಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಲೋಡಲ್ಲೂ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಇನ್ಪುಟ್ ಲೈನಲ್ಲಿ ಕೂಡ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಈ ಥರನಾದಂಥ ಲೋಡಲ್ಲಿ ವೇರಿಯೇಷನ್ ಆದಾಗ ಅವಾಗ ಕೂಡ ನಾನು ಔಟ್ಪುಟ್ ವೋಲ್ಟೇಜ್ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡಬೇಕು. ಯಾಕಂದರೆ ಮೋಟ್ರ್ ಇರುತ್ತಲ್ಲ ಫ್ಯಾನಲ್ಲಿ, ಸೊ ಅದನ್ನು ನಾನು ಕಂಟ್ರೋಲ್ ಮಾಡಬೇಕು, ಅಷ್ಟೇ ಸ್ಪೀಡಲ್ಲಿ ನಾನು ಮೇಂಟೈನ್ ಮಾಡಬೇಕು. ಅದಕ್ಕೆ ಯಾವುದೇ ಥರದಂಥ ಡ್ಯಾಮೇಜನ್ನು ಆಗದೆ ಇರುವಾಗ ನೋಡ್ಕೋಬೇಕಂದ್ರೆ ನಾನು 5 ವೋಲ್ಟ್ ಅಥವಾ ನಾನು 5 ವೋಲ್ಟ್ ಅಂತ ಎಕ್ಸಾಂಪಲ್ ತೊಗೋತಿದ್ದೀನಿ. ಸೊ ನೀವು ಪ್ರಾಕ್ಟಿಕಲಾಗಿ ಚೆಕ್ ಮಾಡಿ ಎಷ್ಟಿರುತ್ತೆ ಫ್ಯಾನ್ಗೆ ವರ್ಕಿಂಗ್ ವೋಲ್ಟೇಜ್ ಅಂತ. ಸೊ ಆ ವೋಲ್ಟೇಜ್ನ ಲೆಟ್ ಸೇ ಎಕ್ಸ್ ಅಂತ ತಗೊಳ್ಳಿ. ಸೊ ಆ ಎಕ್ಸ್ ವೋಲ್ಟೇಜ್ನ ನಾನು ಮೇಂಟೈನ್ ಮಾಡಲೇಬೇಕು ವೋಲ್ಟೇಜ್ ರೆಗ್ಯುಲೇಟರ್ನ ಔಟ್ಪುಟ್ ಸೈಡಲ್ಲಿ. ಅವಾಗ ಮಾತ್ರ ಅದು ತಾಳುವಿಕೆ ಬರುತ್ತೆ ಅಥವಾ ಬಾಳುವಿಕೆ ಜಾಸ್ತಿ ಆಗುತ್ತೆ ಆ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಅಂತ ಅರ್ಥ. ಅಂದರೆ ಕರೆಕ್ಟಾಗಿ ವರ್ಕ್ ಆಗುತ್ತೆ ಗೈಸ್. ಆಲ್ರೈಟ್, ಸೊ ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಲೈನ್ ರೆಗ್ಯುಲೇಟರ್ ಅಂದರೆ ಏನು ಮತ್ತು ಲೋಡ್ ರೆಗ್ಯುಲೇಟರ್ ಅಂದರೆ ಏನು ಅಂತ. ಸೊ ಲೈನ್ ರೆಗ್ಯುಲೇಟರು ಲೈನಲ್ಲಿರೋ ಫ್ಲಕ್ಚುಯೇಷನ್ಸ್ನ ತೆಗೆದುಹಾಕುತ್ತೆ, ಲೋಡ್ ರೆಗ್ಯುಲೇಟರು ಲೋಡಲ್ಲಿರುವಂಥ ಫ್ಲಕ್ಚುಯೇಷನ್ಸ್ನ ವಿಸ್ಟ್ಯಾಂಡ್ ಮಾಡಿ ಕಾನ್ಸ್ಟೆಂಟ್ ಔಟ್ಪುಟ್ ವೋಲ್ಟೇಜ್ನ ಪ್ರೊವೈಡ್ ಮಾಡುತ್ತದೆ. Alright, so this is the basic meaning and difference between the line regulator and load regulator. We'll move to the next slide now. Alright guys, so ಇವಾಗ ನೋಡಿ ಟೈಪ್ ಡಿಪೆಂಡಿಂಗ್ ಆನ್ ಕನೆಕ್ಷನ್ ಅಂತ. ಸೊ ನಾನು ಹೇಳಿದೆ ಆಗ ಡಿಫ್ರೆಂಟ್ ಟೈಪ್ಸ್ ಆಫ್ ಥೇರೀಸ್ ಬರುತ್ತೆ ಇದರಲ್ಲಿ ಅಂತ. ಸೊ ಅಂದರೆ ನಾವು ಡಿವಿಷನ್ ಮಾಡಬೇಕು ಅಂದರೆ ಅಥವಾ ಈ ಟೈಪ್ಸ್ ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ 2 ಟೈಪ್ ಬರುತ್ತೆ, ಡಿಪೆಂಡಿಂಗ್ ಆನ್ ದ ಲೈನ್ ಆಫ್ ಕನೆಕ್ಷನು ಅಥವಾ ಇನ್ನೊಂದು ಬರುತ್ತೆ ಡಿಪೆಂಡಿಂಗ್ ಆನ್ ಕನೆಕ್ಷನ್ ಅಂತ. ಓಕೆ, ಸೊ ಇದರಲ್ಲಿ ನೋಡಿ ಏನಿದೆ ರೆಗ್ಯುಲೇಟರು, ಅದರಲ್ಲಿ 2 ಟೈಪ್ ಬರುತ್ತೆ ಇದರಲ್ಲಿ ಡಿಪೆಂಡಿಂಗ್ ಆನ್ ದ ಕನೆಕ್ಷನ್ ಗೈಸ್, ಹೇಗೆ ಕನೆಕ್ಷನ್ ಮಾಡ್ತೀವಿ ಲೋಡ್ ಮತ್ತು ವೋಲ್ಟೇಜ್ ರೆಗ್ಯುಲೇಟರ್ನ ಅಂತ. ಸೊ ಒಂದೇದು ಬರುತ್ತೆ ಸೀರೀಸ್ ವೋಲ್ಟೇಜ್ ರೆಗ್ಯುಲೇಟರು, ಇನ್ನೊಂದು ಬರುತ್ತೆ ಪ್ಯಾರಲ್ ವೋಲ್ಟೇಜ್ ರೆಗ್ಯುಲೇಟರು. ಸೊ ಇದಕ್ಕೆ ಇನ್ನೊಂದು ಹೆಸರು ಶಂಟ್ ವೋಲ್ಟೇಜ್ ರೆಗ್ಯುಲೇಟರ್ ಅಂತ. ಸೊ ಇದನ್ನ ಹೇಗೆ ಬರ್ತೀವಿ SHUNT ಶಂಟ್ ವೋಲ್ಟೇಜ್ ರೆಗ್ಯುಲೇಟರ್ ಅಂದರೆ ಶಂಟು ಮತ್ತು ಸೀರೀಸ್ ಪ್ಯಾರಲಲ್ ಇವೆರಡು ಈಕ್ವಿವೆಲೆಂಟ್ ಗೈಸ್. ಸೊ ಶಂಟ್ ವೋಲ್ಟೇಜ್ ರೆಗ್ಯುಲೇಟರ್ ಅಂದರೂ ಒಂದೇ, ಪ್ಯಾರಲ್ ವೋಲ್ಟೇಜ್ ರೆಗ್ಯುಲೇಟರ್ ಅಂದರೂ ಕೂಡ ಒಂದೇ. ಸೊ ಅವು ಇಂಟರ್ಚೇಂಜಬಲಿ ಯೂಸ್ ಮಾಡುವಂಥ ಒಂದು ಡೆಫಿನೇಷನ್ಸ್ ಆಗಿದೆ. ರೈಟ್, ಸೊ ಏನಿದೆ ಸೀರೀಸ್ ಮತ್ತು ಶಂಟ್ ವೋಲ್ಟೇಜ್ ರೆಗ್ಯುಲೇಟರ್ ಅಂದರೆ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ನೋಡೋಣ. ಓಕೆ, ಸೊ ಫಸ್ಟ್ ಒನ್ ನೋಡಿ ಸೀರೀಸ್ ವೋಲ್ಟೇಜ್ ರೆಗ್ಯುಲೇಟರ್. ಏನು ಸೀರೀಸ್ ವೋಲ್ಟೇಜ್ ರೆಗ್ಯುಲೇಟರ್ ಅಂದರೆ, ಸೊ ಇಲ್ಲಿ ಔಟ್ಪುಟ್ ಲೋಡ್ ಏನಿರುತ್ತಲ್ಲ ನಾನು ಎಕ್ಸಾಂಪಲ್ ಫ್ಯಾನ್ ತೊಗೋತೀನಿ ಗೈಸ್. ಓಕೆ, ಸೊ ಫ್ಯಾನ್ ಏನಿರುತ್ತಲ್ಲ ಅದಕ್ಕೆ ನಾವು ಸೀರೀಸಲ್ಲಿ ಕನೆಕ್ಟ್ ಮಾಡಿರ್ತೀವಿ ವೋಲ್ಟೇಜ್ ರೆಗ್ಯುಲೇಟರ್ನ, ಅವಾಗ ಇದನ್ನು ಸೀರೀಸ್ ವೋಲ್ಟೇಜ್ ರೆಗ್ಯುಲೇಟರ್ ಅಂತ ಕರಿತೀವಿ. ಸೊ ಇನ್ಪುಟ್ ವೋಲ್ಟೇಜು ಅದಕ್ಕೆ ಗ್ರೌಂಡ್ ಇದೆ, ಇದು ಲೋಡ್ ಇದೆ, ಲೋಡಿಗೆ ಕೂಡ ಗ್ರೌಂಡ್ ಇದೆ, ಆಮೇಲೆ ಔಟ್ಪುಟ್ ವೋಲ್ಟೇಜ್. ಸೊ ನೋಡಿ ಇದು ಸೀರೀಸಲ್ಲಿ ಒಂದೇ ಲೈನಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಇದನ್ನು ನಾವು ಏನಂತ ಕರಿತೀವಿ ಸೀರೀಸ್ ವೋಲ್ಟೇಜ್ ರೆಗ್ಯುಲೇಟರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಏನಿದೆ ಪ್ಯಾರಲ್ ವೋಲ್ಟೇಜ್ ರೆಗ್ಯುಲೇಟರ್. So parallel voltage regulator, as its name indicating, it is in name itself. So parallel voltage regulator will be having the voltage regulator, it will be in parallel with the load. ಸೊ ಈ ಲೋಡ್ ಇದೆ ಅಲ್ಲ ಇದಕ್ಕೆ ಪ್ಯಾರಲಲ್ ಆಗಿದೆ ವೋಲ್ಟೇಜ್ ರೆಗ್ಯುಲೇಟರು ಅಥವಾ ಸ್ಟಂಟ್ ವೋಲ್ಟೇಜ್ ರೆಗ್ಯುಲೇಟರ್ ಅಂತ ಕೂಡ ಕರಿತೀವಿ. ಸೊ ನೋಡಿ ಈ ಪಾಯಿಂಟಿಂದ ಇದು ಒರಿಜಿನೇಟ್ ಆಗಿ ಇದು ಈ ಕಡೆ ಬರ್ತಿದೆ, ಇದು ಈ ಕಡೆ ಬರ್ತಿದೆ. ಸೊ ಅದರಿಂದ ಇದನ್ನು ಪ್ಯಾರಲಲ್ ವೋಲ್ಟೇಜ್ ರೆಗ್ಯುಲೇಟರ್ ಅಂತ ನಾವು ಕರಿತೀವಿ. ರೈಟ್, ಸೊ ನೆಕ್ಸ್ಟ್ ನೋಡಿ ತುಂಬ ಇಂಪಾರ್ಟೆಂಟು ಕ್ವಶನ್ಸ್. ಇವಾಗ ಏನು ಕ್ವಶನ್ಸ್ ಕೇಳಿದ್ದಾರೆ ಇದ್ರ ಮೇಲೆ ಅಂತ. ಸೊ ಅ ವೋಲ್ಟೇಜ್ ರೆಗ್ಯುಲೇಟರ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ನೋಡಿ ಆಪ್ಷನು, ಒನ್ ವಿಚ್ ರೆಗ್ಯುಲೇಟ್ಸ್ ದ ಇನ್ಪುಟ್ ವೋಲ್ಟೇಜ್, ಒನ್ ವಿಚ್ ರೆಗ್ಯುಲೇಟ್ಸ್ ದ ಔಟ್ಪುಟ್ ವೋಲ್ಟೇಜ್, ಒನ್ ವಿಚ್ ಫೋರ್ಸಸ್ ಔಟ್ಪುಟ್ ಟು ಬಿ 0 ನನ್ ಆಫ್ ದೀಸ್ ಅಂತ. ಸೊ ನೋಡಿ ಇದರಲ್ಲಿ ಕನ್ಫ್ಯೂಷನ್ ಆಗ್ಬೋದು ನಿಮಗೆ, ಇನ್ಪುಟ್ ವೋಲ್ಟೇಜ್ನ ರೆಗ್ಯುಲೇಟ್ ಮಾಡುತ್ತಾ ಅಥವಾ ಔಟ್ಪುಟ್ ವೋಲ್ಟೇಜ್ನ ರೆಗ್ಯುಲೇಟ್ ಮಾಡುತ್ತೆ. ಸೊ ದ ಒನ್ ವಿಚ್ ರೆಗ್ಯುಲೇಟ್ಸ್ ದ ಇನ್ಪುಟ್ ವೋಲ್ಟೇಜ್ ಗೈಸ್, ಔಟ್ಪುಟ್ಟನ್ನು ಕಾನ್ಸ್ಟೆಂಟ್ ಆಗಿ ಕೊಡುತ್ತೆ. ರೆಗ್ಯುಲೇಟ್ ಏನಕ್ಕೆ ಮಾಡುತ್ತೆ, ಇನ್ಪುಟಲ್ಲಿ ಆಗುವಂಥ ವೇರಿಯೇಷನ್ಸ್ನ ರೆಗ್ಯುಲೇಟ್ ಮಾಡುತ್ತೆ. ಸೊ ನಾರ್ಮಲ್ ಆಗಿ ನಾವು ಇನ್ಪುಟಲ್ಲಿ ಆಗುವಂಥ 90% ಕೇಸಸಲ್ಲಿ ಇದನ್ನೇ ಕನ್ಸಿಡರ್ ಮಾಡ್ತೀವಿ. ಸೊ ಅದರಿಂದ ಈ ಥರ ಕೇಳಿದಾಗ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ಮೂವ್ ಟು ದ ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ವೋಲ್ಟೇಜ್ ರೆಗ್ಯುಲೇಟರ್ IC. ಸೊ ನೋಡಿ ಇದರಲ್ಲಿ ಯಾವುದು ವೋಲ್ಟೇಜ್ ರೆಗ್ಯುಲೇಟರ್ IC ಇದೆ ಅಂತ ಕೇಳ್ತಿದ್ದಾರೆ. 723, 724, 725 ಆ್ಯಂಡ್ 726 ಅಂತ 4 ಆಪ್ಷನ್ಸ್ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ದಟ್ ಈಸ್ ವೋಲ್ಟೇಜ್ ರೆಗ್ಯುಲೇಟರ್ IC is 723. ಆಲ್ ರೈಟ್, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ದ ಥರ್ಡ್ ಒನ್. ಓಕೆ, ಸೊ ದ ಕಾಮನ್ಲಿ ಯೂಸ್ಡ್ ಕಾಂಪೋನೆಂಟ್ ಇನ್ ವೋಲ್ಟೇಜ್ ರೆಗ್ಯುಲೇಟರ್ ಈಸ್ ಡ್ಯಾಶ್ ಅಂತ.
ಸೊ ಕಾಮನ್ ಆಗಿ ವೋಲ್ಟೇಜ್ ರೆಗ್ಯುಲೇಟರ್ನ ನಾವು ಡಿಸೈನ್ ಮಾಡಬೇಕಂದ್ರೆ ಯಾವ ಒಂದು ಕಾಂಪೋನೆಂಟ್ನ ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಒನ್ ಡಯೋಡ್ ಅಂತ ಕೊಟ್ಟಿದ್ದಾರೆ, ಸೆಕೆಂಡ್ ಒನ್ ಕೆಪಾಸಿಟರ್ ಅಂತ ಕೊಟ್ಟಿದ್ದಾರೆ, ಥರ್ಡ್ ಒನ್ ಸಿಲಿಕಾನ್ ಕಂಟ್ರೋಲ್ಡ್ ರೆಕ್ಟಿಫೈರ್ ಅಂತ ಕೊಟ್ಟಿದ್ದಾರೆ, ಫೋರ್ತ್ ಒನ್ ಝೀನರ್ ಡಯೋಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಗೈಸ್, ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಅಂತಂದರೆ ಝೀನರ್ ಡಯೋಡ್ನ ನಾವು ತುಂಬ ಎಕ್ಸ್ಟೆನ್ಸಿವ್ ಆಗಿ ಈ ವೋಲ್ಟೇಜ್ ರೆಗ್ಯುಲೇಟರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಅಥವಾ ಡಿಸೈನ್ ಮಾಡಬೇಕಂದ್ರೆ ಯೂಸ್ ಮಾಡ್ತೀವಿ. ಏನಕ್ಕಂದರೆ ಈ ಝೀನರ್ ಡಯೋಡ್ ಸ್ಪೆಷಲ್ ಟೈಪ್ ಆಫ್ ಡಯೋಡ್ ವಿಚ್ ಇಸ್ ಡಿಸೈನ್ ಟು ಆಪರೇಟ್ ಇನ್ ದ ರಿವರ್ಸ್ ಬ್ರೇಕ್ ಡೌನ್ ರೀಜನ್. ಅಂದರೆ ರಿವರ್ಸ್ ಬ್ರೇಕ್ ಡೌನ್ ಆದಮೇಲೆ ಎಷ್ಟೇ ನೀವು ಇನ್ಪುಟ್ ವೋಲ್ಟೇಜ್ನ ಚೇಂಜ್ ಮಾಡಿದ್ರೆ ಇದರಲ್ಲಿ ಔಟ್ಪುಟ್ ವೋಲ್ಟೇಜ್ ಮಾತ್ರ ಕಾನ್ಸ್ಟೆಂಟ್ ಆಗಿ ಬರುತ್ತೆ, ಅಂದರೆ ಸ್ಯಾಚುರೇಷನ್ ಮಟ್ಟ ಮುಟ್ಟುತ್ತೆ. ಸೊ ಆದ್ದರಿಂದ ಎಷ್ಟೇ ಇನ್ಪುಟ್ ಹೆಚ್ಚು ಕಮ್ಮಿ ಆದರೂ ಔಟ್ಪುಟ್ ಮಾತ್ರ ಕಾನ್ಸ್ಟೆಂಟ್ ಆಗಿ ಉಳಿಯುತ್ತೆ. ಸೊ ಆದ್ದರಿಂದ ಈ ಝೀನರ್ ಡಯೋಡ್ ವೋಲ್ಟೇಜ್ ರೆಗ್ಯುಲೇಟರ್ ಇದೆಯಲ್ಲ, ಇದನ್ನು ತುಂಬ ಯೂಸ್ ಮಾಡ್ತಾರೆ ರೆಗ್ಯುಲೇಟರ್ಸ್ನ, ಝೀನರ್ ಡಯೋಡ್ನ ರೆಗ್ಯುಲೇಟರ್ಸ್ ಡಿಸೈನ್ ಮಾಡೋದ್ರಲ್ಲಿ. ಸೊ ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ಥರ್ಡ್ ಕ್ವಶನ್. Okay, so this is the fourth question guys. If we want to use zener diode as a voltage regulator, then in which region should we keep zener diode ಅಂತ. ಸೊ ನೋಡಿ ಅಪ್ಲೈಡ್ ಕ್ವಶನ್ ಇದೆ. ಸೊ ನಾವು ಝೀನರ್ ಡಯೋಡ್ನ ವೋಲ್ಟೇಜ್ ರೆಗ್ಯುಲೇಟರ್ ಆಗಿ ಆ್ಯಕ್ಟ್ ಮಾಡಿಸ್ಬೇಕು ಅಂತ ಅನ್ಕೋತಿದ್ದೀವಿ. ಸೊ ಆವಾಗ ಈ ಝೀನರ್ ಡಯೋಡ್ನ ನಾವು ಯಾವ ರೀಜನಲ್ಲಿ ವರ್ಕ್ ಮಾಡೋ ಹಾಗೆ ಇರಬೇಕು, ಯಾವ ರೀಸನಲ್ಲಿ ನಾವು ಇದನ್ನು ಸೆಟ್ ಮಾಡಬೇಕು, ಯಾವ ಥರ ಬಯಾಸಿಂಗ್ ಮಾಡಿ ಇದನ್ನು ಬಯಾಸಿಂಗ್ ಮಾಡಿದ್ಮೇಲೆ ತಾನೇ ನಾವು ಇದನ್ನು ಸೆಟ್ ಮಾಡೋಕ್ಕಾಗೋದು. ಸೊ ಯಾವ ಥರದನ್ನು ಯಾವ ರೀಜನಲ್ಲಿ ಇಡ್ತೀವಿ ಅಂತ ಕೇಳ್ತಿದ್ದಾರೆ. ಸೊ ಫಾರ್ವರ್ಡ್ ರೀಜನಲ್ಲಿ ಇರಬೇಕಾ, ಮಿಡಲ್ ರೀಜನಲ್ಲಿ ಇರಬೇಕಾ, ಅಥವಾ ಝೀನರ್ ರೀಜನ್ ಆಲ್ಸೋ ಕಾಲ್ಡ್ ಆಸ್ ರಿವರ್ಸ್ ಬ್ರೇಕ್ ಡೌನ್ ರೀಜನ್ ಆ್ಯಂಡ್ ನನ್ ಆಫ್ ದಿಸ್ ಅಂತ ಇದೆ. ಸೊ ಇವಾಗಲೇ ನಾವು ಇದನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಅದನ್ನು ನಾವು ಝೀನರ್ ರೀಜನಲ್ಲಿ ಇಡಬೇಕು, ಅಥವಾ ಅದಕ್ಕೆ ಇನ್ನೊಂದು ಹೆಸರು ರಿವರ್ಸ್ ಬ್ರೇಕ್ ಡೌನ್ ರೀಜನಲ್ಲಿ ನಾವು ಒಂದು ಡಯೋಡ್ನ ಇಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಫಿಫ್ತ್ ಕ್ವಶನ್ಗೆ ಮೂವ್ ಆಗೋಣ. ಓಕೆ, ಸೊ ವಿಚ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ಲೀನಿಯರ್ ವೋಲ್ಟೇಜ್ ರೆಗ್ಯುಲೇಟರ್. ಸೊ ಇದರಲ್ಲಿ ಯಾವುದು ಲೀನಿಯರ್ ವೋಲ್ಟೇಜ್ ರೆಗ್ಯುಲೇಟರ್ ಇಲ್ಲ ಅಂತ ಕೇಳ್ತಿದ್ದಾರೆ. ಸೊ ಸ್ವಿಚಿಂಗ್ ರೆಗ್ಯುಲೇಟರ್, ಸ್ಪೆಷಲ್ ರೆಗ್ಯುಲೇಟರ್, ಅಡ್ಜಸ್ಟೇಬಲ್ ಔಟ್ಪುಟ್ ವೋಲ್ಟೇಜ್ ರೆಗ್ಯುಲೇಟರ್ ವಿಚ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ಲೀನಿಯರ್ ವೋಲ್ಟೇಜ್ ರೆಗ್ಯುಲೇಟರ್. ಸಾರಿ, ಇಲ್ಲಿ ಕ್ವಶನ್ ಈ ಆಪ್ಷನ್ ಸರಿಯಾಗಿಲ್ಲ. ಆಲ್ ರೈಟ್, ಸೊ ಇದನ್ನು ನನ್ ಆಫ್ ದೀಸ್ ಅಂತ ಅಂದ್ಕೊಳ್ಳಿ. ಸೊ ಇದರಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ ಸ್ವಿಚಿಂಗ್ ರೆಗ್ಯುಲೇಟರ್. ಇದನ್ನು ಲೀನಿಯರ್ ವೋಲ್ಟೇಜ್ ರೆಗ್ಯುಲೇಟರ್ ಅಂತ ನಾವು ಕರೆಯೋದಿಲ್ಲ. ಇದು ನಾನ್ ಲೀನಿಯರ್ ಟೈಪ್ ಆಫ್ ವೋಲ್ಟೇಜ್ ರೆಗ್ಯುಲೇಟರ್ ಇದೆ ಸ್ವಿಚಿಂಗ್ ರೆಗ್ಯುಲೇಟರ್. ಮತ್ತು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮತ್ತು ಮೋಸ್ಟ್ ಎಫಿಷಿಯೆಂಟ್ ಆಗಿರೋದು ಕೂಡ ಸ್ವಿಚಿಂಗ್ ರೆಗ್ಯುಲೇಟರ್. ಅದು ನೆನಪಲ್ಲಿರಬೇಕು ನಿಮಗೆ. ಸೊ ಸಿಕ್ಸ್ತ್ ಒನ್ ನೋಡಿ, ಟು ಗೆಟ್ ಅ ಮ್ಯಾಕ್ಸಿಮಮ್ ಔಟ್ಪುಟ್ ಕರೆಂಟ್ IC ರೆಗ್ಯುಲೇಷನ್ಸ್ ಆರ್ ಪ್ರೊವೈಡೆಡ್ ವಿತ್ ಡ್ಯಾಶ್ ಅಂತ. ಸೊ ಜಾಸ್ತಿ ನಮಗೆ ಔಟ್ಪುಟ್ ಬೇಕು, ಇನ್ಪುಟ್ ಮತ್ತು ಮ್ಯಾಕ್ಸಿಮಮ್ ಔಟ್ಪುಟ್ ಕರೆಂಟ್ ಬೇಕು ಇನ್ಪುಟಿಗೆ ತಕ್ಕಂತೆ ಔಟ್ಪುಟಲ್ಲಿ, ಅಂದರೆ ICs ಇರುತ್ತೆ. IC ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು. ICಗಳಿಗೆ IC ರೆಗ್ಯುಲೇಷನ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇರುತ್ತಲ್ಲ, ಒಂದು ಚಿಪ್ ಇರುತ್ತಲ್ಲ, ರೆಗ್ಯುಲೇಷನ್ ಚಿಪ್ ಅಂತ. ಸೊ ಅದಕ್ಕೆ ಏನು ಕೊಟ್ಟಿರ್ತಾರೆ, ಏನಿರುತ್ತೆ ಔಟ್ಪುಟ್ ಕರೆಂಟ್ನ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಆಗುವಂಥದ್ದು ಅಂತ ಕೇಳ್ತಿದ್ದಾರೆ. ಸೊ ಪೀಕ್ ಡಿಟೆಕ್ಟರ್ ಇರುತ್ತಾ, ಟಫ್ ಡಿಟೆಕ್ಟರ್ ಇರುತ್ತಾ, ಅಥವಾ ಹೀಟ್ ಸಿಂಕ್ ಇರುತ್ತಾ, ಅಥವಾ ರೇಡಿಯೇಷನ್ ಸೋರ್ಸ್ ಇರುತ್ತಾ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಹೀಟ್ ಸಿಂಕ್ ಅಂತ ಇರುತ್ತೆ ಗೈಸ್ ಅದರಲ್ಲಿ. ಸೊ ಅದು ಈ ICನ ಹೀಟ್ ಆಗೋಕೆ ಬಿಡಲ್ಲ. ಹೀಟ್ ಸಿಂಕ್ ಅಂದರೆ ಹೀಟನ್ನು ICಯಿಂದ ತೆಗೆದುಬಿಟ್ಟು ಹೊರಗಡೆ ನಾವು ವಾತಾವರಣದಲ್ಲಿ ಹಾಕುವಂಥ ಒಂದು ಮೆಟಲ್ ಕೇಸ್ ಇರುತ್ತೆ ಗೈಸ್. ಓಕೆ, ಸೊ ಅದು ನೀವು ನೋಡಿರ್ತಾರೆ, ಜಾಸ್ತಿ ಕಾಂಪೋನೆಂಟ್ಸಲ್ಲಿ ಇರುತ್ತೆ. ಸೊ ನೀವು ಲ್ಯಾಪಿ ಕಂಪ್ಯೂಟರ್ ಯೂಸ್ ಮಾಡ್ತಿದ್ರೆ ಅದರಲ್ಲಿ ಕೂಡ ಇರುತ್ತೆ. ಸೊ ಸೆವೆಂತ್ ಒನ್ ನೋಡಿ, ವಿಚ್ ಟೈಪ್ ಆಫ್ ರೆಗ್ಯುಲೇಟರ್ ಈಸ್ ಕನ್ಸಿಡರ್ಡ್ ಮೋರ್ ಎಫಿಷಿಯಂಟ್. ಸೊ ಆಲ್ರೆಡಿ ನಾನು ಅದಕ್ಕೆ ಆನ್ಸರ್ ಹೇಳಿಬಿಟ್ಟಿದ್ದೀನಿ. ಸ್ವಿಚಿಂಗ್ ರೆಗ್ಯುಲೇಟರ್ ಈಸ್ ದ ಮೋಸ್ಟ್ ಎಫಿಷಿಯಂಟ್ ರೆಗ್ಯುಲೇಟರ್ ಆಫ್ ದ ಪ್ರೆಸೆಂಟ್ ಕೈಂಡ್ಸ್. ದೆನ್ ಏಟ್ ಒನ್, ಸ್ಟೇಟ್ ದ ರೀಸನ್ ಫಾರ್ ಥರ್ಮಲ್ ಶಟ್ಡೌನ್ of IC regulator. So what is the reason behind thermal shutdown? So they are asking. So the options given are fluctuations in temperature, increase in temperature, decrease in temperature, and spikes in temperature. So we'll be having confusion only in between these two guys. So fluctuations in temperature and increase in temperature, which we should take. So you see, fluctuations means either it can increase or decrease. So I can't say it will increase only or it will decrease only. So fluctuations are included for both. If the signal is decreasing and again it is increasing, then we call the signal is fluctuating. It is getting increased, decreased sometimes like randomly. So thermal runway ಆಗ್ಬೇಕಂದ್ರೆ ನಮಗೆ increase in temperature reason guys. So ಅದರಿಂದ option B will be the right answer for 8th question. So we move to the next one. Okay, 9th one. How the average temperature coefficient of output voltage expressed in fixed voltage regulator. So ಟೆಂಪ್ರೇಚರ್ ಕೋಎಫಿಷಿಯೆಂಟ್ಗೆ ಇರುವಂಥ ಒಂದು
ಒಂದು ಇದು ಯೂನಿಟ್ ಏನಿದೆ ಅಂತ ಕೇಳ್ತಿದ್ದಾರೆ. ಸೊ ಮಿಲಿವೋಲ್ಟ್ಸ್ ಪರ್ ಡಿಗ್ರಿ ಸೆಲ್ಸಿಯಸ್, ಮಿಲಿವೋಲ್ಟ್ಸ್ ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಸೆಲ್ಸಿಯಸ್ ಮಿಲಿವೋಲ್ಟ್ಸ್ ಆ್ಯಂಡ್ ನನ್ ಆಫ್ ದೀಸ್ ಅಂತ. ಸೊ ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ದಟ್ ಈಸ್ ಮಿಲಿವೋಲ್ಟ್ಸ್ ಪರ್ ಡಿಗ್ರಿ ಸೆಲ್ಸಿಯಸ್ ಗೈಸ್. ಸೊ ನೀವು ನೋಡಿ ಇಲ್ಲಿ ಆಪ್ಷನ್ ಮಾಡ್ಬೋದು, ಜಸ್ಟ್ ಅಬ್ಸರ್ವ್ ಮಾಡ್ಬೋದು, ಜಸ್ಟ್ ಇಲ್ಲಿ ಚೇಂಜ್ ಇರೋದು ಒಂದೇ ಒಂದು, ಅದು ಬಾರು. ಸೊ ಇದರಲ್ಲಿ ಬಾರ್ ಇದೆ ಫಸ್ಟ್ ಆಪ್ಷನಲ್ಲಿ, ಸೆಕೆಂಡ್ ಆಪ್ಷನಲ್ಲಿ ಬಾರ್ ಇಲ್ಲ. ಸೊ ಇದು ಬಾರ್ ಇರಲೇಬೇಕು ಗೈಸ್, ಅಂದರೆ ಪರ್ ಅಂತ ಅರ್ಥ. ಸೊ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ 9th question. So we'll move to the last question of our today's session, that is 10th one. Which of the following is not a characteristic of adjustable voltage regulator? ಸೊ 4 ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡಿ, ನಾನ್ ವರ್ಸಟೈಲ್, ಬೆಟರ್ ಪರ್ಫಾರ್ಮೆನ್ಸ್, ಪೀಕ್ ಡಿಟೆಕ್ಷನ್ ಆ್ಯಂಡ್ ನನ್ ಆಫ್ ದಿಸ್ ಅಂತ. ಅಡ್ಜಸ್ಟೇಬಲ್ ವೋಲ್ಟೇಜ್ ರೆಗ್ಯುಲೇಟರ್ನ ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ಕು ಇಲ್ಲ. ಅದು ಯಾವುದಂದ್ರೆ ನಾನ್ ವರ್ಸಟೈಲ್. ಅದು ವರ್ಸಟೈಲ್ ಅಂದರೆ ಅದರ ಔಟ್ಪುಟ್ನ ಚೇಂಜ್ ಮಾಡ್ತಾ ಇರ್ಬೋದು. ಸೊ ಅದಕ್ಕೆ ವರ್ಸಟೈಲ್ ಅಂತ ಕರಿತೀವಿ. ಸೊ ಇಲ್ಲಿ ನಾನ್ ವರ್ಸಟೈಲ್ ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ 10th question. ಓಕೆ ಗೈಸ್, ಸೊ ಇದಾಗಿತ್ತು ಇವತ್ತಿನ ಸೆಷನು. ಸೊ ಅದರಲ್ಲಿ ನಾವು ವೋಲ್ಟೇಜ್ ರೆಗ್ಯುಲೇಟರ್ ಅಂದರೆ ಏನು ಅಂತ ನೋಡಿದ್ವಿ, ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ರಿಗಾರ್ಡಿಂಗ್ ವೋಲ್ಟೇಜ್ ರೆಗ್ಯುಲೇಟರ್. ಸೊ ನಿಮಗೆ ಇದರಲ್ಲಿ ಯಾವುದಾದ್ರೂ ಡೌಟ್ ಇದ್ದರೆ ಅಥವಾ ನಮಗೆ ಏನಾದರೂ ಸಜೆಷನ್ಸ್ ಕೊಡುವಾಗಿದ್ದರೆ ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ. ವಿಡಿಯೋ ಒಳ್ಳೇದು ಅನಿಸಿದರೆ, ಇಷ್ಟೊತ್ತು ನೋಡಿದ್ದೀರಾ, ಪ್ಲೀಸ್ ಗೈಸ್ ನಿಮಗೆ ಒಳ್ಳೇದು ಅನಿಸಿದರೆ, ಇನ್ಫಾರ್ಮೇಟಿವ್ ಅನಿಸಿದರೆ ಒಂದು ಲೈಕ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ ನಮಗೆ. ಆ್ಯಂಡ್ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂದರೆ ಕರ್ನಾಟಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರಿಲೇಟೆಡ್ ಆಲ್ ಮಟೀರಿಯಲ್ಸ್ ನಾವು ಈ ಚಾನಲಲ್ಲಿ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ, ಮತ್ತು ನಮಗೂ ಕೂಡ ನಿಮ್ಮ ಸಬ್ಸ್ಕ್ರಿಪ್ಷನಿಂದ ಹೆಲ್ಪ್ ಇದೆ. ನಿಮ್ಮ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋವಂಥದ್ದು ಸಬ್ಸ್ಕ್ರಿಪ್ಷನು, ಒಂದು ಲೈಕು. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ಒನ್. ನಮಸ್ತೆ.